ಮಾತಾಜಿ, ನಿಮ್ಮ ಬಾಲ್ಯವನ್ನ ನೀವು ಗಮನಿಸೋದಾದ್ರೆ ನಿಮ್ಮ ಬಾಲ್ಯ ಹೇಗೆ ನಿಮ್ಮ ಇವತ್ತಿನ ಭವಿಷ್ಯದಲ್ಲಿರ್ಬೋದು ವರ್ತಮಾನಕ್ಕೆ ಹೇಗೆ ಸ್ಫೂರ್ತಿಯಾಯಿತು? ನಾನು ಪ್ರೌಢಶಾಲೆಯಲ್ಲಿ ಓದುವಾಗಲೇ ನನ್ನ ತಂದೆ ತಾಯಂದರು ನನ್ನನ್ನು ರಾಮಕೃಷ್ಣ ಮಠಕ್ಕೆ ಕರೆದುಕೊಂಡು ಹೋದರು. ಬ್ರಹ್ಮರೂಪಮಾದಿಮಧ್ವಶೇಷ ಸರ್ವಭಾಷಕಂ. ಎಲ್ಲ ಬಿಟ್ಟು ತ್ಯಾಗ ಜೀವನವನ್ನು ಸ್ವೀಕರಿಸಬೇಕು ಅಂದ್ಕೊಂಡಾಗ ನಾವೇನೋ ಬಿಟ್ವಿ ಅನ್ನೋ ಭಾವನೆಗಿಂತ ನಾವಿನ್ನೂ ಹೆಚ್ಚಿನದನ್ನು ಪಡ್ಕೊಳ್ತಾ ಇದ್ದೀವಿ ಅನ್ನೋ ಭಾವನೆಯೇ ನಮ್ಮಲ್ಲಿ ಹೆಚ್ಚು ಉಳಿದದ್ದು. ಭಾವಶತಕಹೀನ ರೂಪ ನಿತ್ಯ ಸತ್ತಮಧ್ಯಯಂ. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜರವರ ಒಂದು ದಿವ್ಯ ಸಾನ್ನಿಧ್ಯ, ಅವರ ಕೃತಿಗಳು, ಅವರು ಕನ್ನಡದಲ್ಲಿ ಶ್ರೀರಾಮಕೃಷ್ಣರು, ಶಾರದಾದೇವಿಯವರು ಹಾಗೂ ಸ್ವಾಮಿ ವಿವೇಕಾನಂದರು ಮೂವರ ಬಗ್ಗೆನೂ ವಿಸ್ತೃತವಾದಂಥ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಬಂಗನೌತಿ ಗೋಚರಂಚ ನೇತಿ ನೇತಿ ಭಾವಿತಂ. ಚಾರ್ಟರ್ಡ್ ಅಕೌಂಟೆಂಟು, ವಿಜಯನಗರ ಮನೆ, ಇವತ್ತು ಆಶ್ರಮ. ಬಟ್ ಆದರೆ ಏನಾದ್ರು ಬೇಸರ ಏನಾದರೂ ನೀವು ಆಯ್ಕೆ ಮಾಡ್ಕೊಂಡ್ರ ಸನ್ಯಾಸಿ ಬದುಕನ್ನ? ಈ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅವಾಗ ಮನೆಯಲ್ಲಿ ಒಪ್ಕೊಂಡ್ರ? ಸಾಮಾನ್ಯವಾಗಿ ನಾವು ನೋಡ್ತೀವಿ, ಏನಾದ್ರು ಡಿಸ್ಟರ್ಬೆನ್ಸ್ ಆಗಿದ್ರೆ ಇವಾಗ ಅಪ್ಪ ಅಮ್ಮ ಕೇಳ್ತಾರೆ, ಏನಾರು ಯೋಚನೆ ಮಾಡ್ತೀಯ ಅಮ್ಮ, ಬದಲಾವಣೆ ಇನ್ನೊಂದ್ಸಲಿ ಬೇರೆ ಏನಾದ್ರು ಚೇಂಜ್ ಮಾಡ್ಕೋತೀಯ ನಿರ್ಧಾರ ಅಂತ? ನಾನು ಈ ಜೀವನಕ್ಕೆ ಕಾಲಿಟ್ಟಾಗ ನನ್ನ ವಯಸ್ಸು 23 ಅಥವಾ 24 ಇರಬೇಕು. ಬಂಧುಗಳು ಸಹಜವಾಗಿ ಎರಡನೇ ಸತಿ ಆಲೋಚನೆ ಮಾಡು ಅಥವಾ ನಮ್ಮ ತಂದೆ ತಾಯಿಗೆ ನೋಡಿ ಅಷ್ಟು ಸುಲಭವಾಗಿ ಬಿಟ್ಕೊಡ್ಬೇಡಿ ಅಂತ ಹೇಳಿರೋದು ಸಹಜ, ಅದು ಇದ್ದದ್ದೇ. ಯಾಕಂದರೆ ಅವರಿಗೆ ಈ ಜೀವನದ ಮಹತ್ವ ಆಗಲಿ, ಈ ಜೀವನದ ಅದರ ಒಂದು ಮಹಿಮೆ ಆಗಲಿ ಗೊತ್ತಿರೋದಿಲ್ಲ. ವೀರ ಸನ್ಯಾಸಿ ವಿವೇಕಾನಂದರು, ವಿಶ್ವ ವಿಜೇತ ವಿವೇಕಾನಂದರು, ಇವರ ಜೀವನ ಚರಿತ್ರೆಯನ್ನ ಆಧಾರವಾಗಿರಿಸಿಕೊಂಡು ಇದನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ತಮ್ಮ ಬದುಕನ್ನ ಸನ್ಯಾಸಿ ಬದುಕಾಗಿ ಆಯ್ಕೆ ಮಾಡ್ಕೊಂಡ್ರವರು ಇವತ್ತು ನಮ್ಮ ಅತಿಥಿಗಳಾಗಿದ್ದಾರೆ. ನಮ್ಮ ಜೊತೆ ಮತ್ಯಾರೂ ಇಲ್ಲ, ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಭವತಾರಿಣಿ ಆಶ್ರಮದ ಸಂಸ್ಥಾಪಕ ಅಧ್ಯಕ್ಷಕರು ಹಾಗೂ ಮಾಗಡಿ ರಸ್ತೆಯಲ್ಲಿರುವಂತಹ ಪೋಲೋಹಳ್ಳಿಯ ಆಶ್ರಮದ ಅಧ್ಯಕ್ಷರು ವಿವೇಕ್ಮಯಿ ಮಾತಾಜಿ ನಮ್ಮ ಜೊತೆ ಇದ್ದಾರೆ. ಮಾತಾಜಿ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ನಮಸ್ಕಾರಗಳು. ಮನುಷ್ಯನಿಗೆ ಬಾಲ್ಯ ತುಂಬಾ ಮುಖ್ಯ ಆಗುತ್ತೆ. ಇವತ್ತಿನ ಸಾಧಕರನ್ನ ನೀವು ಗಮನಿಸೋದಾದ್ರೆ ಸಾಧಕರ ಬಾಲ್ಯ ಸಾಕಷ್ಟು ಪ್ರೇರೇಪಿತವಾಗಿರುತ್ತೆ. ಮಾತಾಜಿ, ನಿಮ್ಮ ಬಾಲ್ಯವನ್ನ ನೀವು ಗಮನಿಸೋದಾದ್ರೆ ನಿಮ್ಮ ಬಾಲ್ಯ ಹೇಗೆ ನಿಮ್ಮ ಇವತ್ತಿನ ಭವಿಷ್ಯದಲ್ಲಿರ್ಬೋದು ವರ್ತಮಾನಕ್ಕೆ ಹೇಗೆ ಸ್ಫೂರ್ತಿಯಾಯಿತು? ಅದೃಷ್ಟವಶಾತ್ ನನ್ನ ಪೂರ್ವಾಶ್ರಮದ ತಂದೆ ತಾಯಿ ಇರುವರು ಕೂಡ ಆಧ್ಯಾತ್ಮಿಕ ಒಲವು ಇದ್ದಂತಹ ವ್ಯಕ್ತಿಗಳು. ಹಾಗಾಗಿ ಮನೆಯಲ್ಲಿ ಬಹಳ ಸಣ್ಣ ವಯಸ್ಸಿನಲ್ಲೇ ಭಗವದ್ಗೀತೆಯನ್ನು ಹೇಳಿಕೊಡುವಂತಹ ಅಭ್ಯಾಸ ಇತ್ತು ಮತ್ತು ಕೆಲವು ಸಂತರನ್ನು ಭೇಟಿ ಮಾಡೋದಕ್ಕೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ಹೀಗಾಗಿ ಬಹಳ ಹೆಚ್ಚು ಅಲ್ಲೇ ಇದ್ದರೂ ಕೂಡ ಸಾಕಷ್ಟು ಧಾರ್ಮಿಕ ಆಧ್ಯಾತ್ಮಿಕ ವಾತಾವರಣ ಪೂರ್ವಾಶ್ರಮದ ಮನೆಯಲ್ಲಿತ್ತು. ನಾನು ಪ್ರೌಢಶಾಲೆಯಲ್ಲಿ ಓದುವಾಗಲೇ ನನ್ನ ತಂದೆ ತಾಯಂದರು ನನ್ನನ್ನು ರಾಮಕೃಷ್ಣ ಮಠಕ್ಕೆ ಕರೆದುಕೊಂಡು ಹೋದರು. ರಾಮಕೃಷ್ಣ ಮಠದ ಸಂಪರ್ಕ ಬಹಳ ಬೇಗ ನನ್ನ ಜೀವನದಲ್ಲಿ ಸಿಕ್ತು. ಅದರಲ್ಲೂ ವಿಶೇಷವಾಗಿ ಮಠದಲ್ಲಿ ಆಗ ಬಸವನಗುಡಿ, ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ರಾಮಕೃಷ್ಣ ಮಠದಲ್ಲಿ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಇದ್ದರು, ಇನ್ನು ಬೇರೆ ಬೇರೆ ಸಂತರು ಇದ್ದರು. ವಿಶೇಷವಾಗಿ ಅವರ ವ್ಯಕ್ತಿತ್ವ ನನ್ನನ್ನು ಬಹಳಷ್ಟು ಆಕರ್ಷಿಸಿ ನಾನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನಕ್ಕೆ ನನ್ನ ಬದುಕನ್ನು ಸಮರ್ಪಣೆ ಮಾಡ್ಕೊಳ್ಬೇಕು ಅನ್ನೋ ಭಾವ ಮೂಡಿಬಂತು. ಮಾತಾಜಿ, ನೀವು ಸನ್ಯಾಸಿ ಬದುಕನ್ನು ಆಯ್ಕೆ ಮಾಡ್ಕೊಂಡಾಗ ತುಂಬ ಏನು ಹಿಂದೆ ಆಗಿರಲಿಲ್ಲ, ಸಾಕಷ್ಟು ಬದಲಾವಣೆಗಳಾಗಿತ್ತು, ಬೆಳವಣಿಗೆಗಳಾಗಿತ್ತು. ನೀವು ವಿಜಯನಗರದಲ್ಲಿದ್ದವರು, ನಿಮ್ಮ ವಿದ್ಯಾಭ್ಯಾಸ ಸಹ ಬೇರೆ ರೀತಿಯೇ ಇತ್ತು. ನಿಮ್ಗೆ ಆಧ್ಯಾತ್ಮ ಯಾಕೆ ಅಷ್ಟು ಕನೆಕ್ಟ್ ಆಯಿತು ಅಂತ ಹೇಳಿ, ಪುರುಷೋತ್ತಮಾನಂದರು ಎಷ್ಟು ನಿಮಗೆ ಪ್ರಭಾವ ಬೀರಿದ್ರು ಅಂತ ಹೇಳಿ, ಅವರ ವಿಚಾರಧಾರೆಗಳು ಮತ್ತು ಅವರ ಬೋಧನೆಗಳು ಎಷ್ಟು ಪ್ರಭಾವ ಬೀರ್ತು ಅವತ್ತಿಗೆ? ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಅವರ ಬೋಧನೆಗಳು ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವ
ಬೋಧನೆಗಳು ಹೌದು, ಬೋಧನೆಗಳಿಗಿಂತ ಅವರ ವ್ಯಕ್ತಿತ್ವ, ಅವರ ಚಾರಿತ್ರ್ಯ, ಅವರ ನಡೆ ನುಡಿ ಪ್ರತಿಯೊಂದು ಕೂಡ ಸ್ಫೂರ್ತಿದಾಯಕವಾಗಿತ್ತು. ಮತ್ತು ವಿಶೇಷವಾಗಿ ಅವರನ್ನು ಕಂಡವರಲ್ಲಿ ಮೂಡಿಸ್ತಾ ಇದ್ದಂಥ ಭಾವನೆ ಏನು ಅಂತ ಹೇಳಿದ್ರೆ, ಬದುಕನ್ನು ನಡೆಸಿದ್ರೆ ಇವರಂತೆ ನಡೆಸಬೇಕು ಅಂತ. ಪ್ರತಿಯೊಂದರಲ್ಲೂ ಕೂಡ ಆ ಬಗೆಯ ಪರಿಪೂರ್ಣತೆ, ಆ ಬಗೆಯ ಸಾರ್ಥಕತೆಯನ್ನು ಕಾಣ್ಬೋದಿತ್ತು. ಹಾಗಾಗಿ ಇದೇ ನಗರದ ವಾತಾವರಣದಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ಈ ಜಗತ್ತಿನ ಆಕರ್ಷಣೆಗಳಿಗಿಂತ ಬಹುಶಃ ಆ ಪರಿಪೂರ್ಣ ಸನ್ಯಾಸಿಯ ಜೀವನದ ಆಕರ್ಷಣೆ ಭಾಳ ಹೆಚ್ಚಾಗಿತ್ತು ಅನಿಸುತ್ತೆ. ಹಾಗೆ ಒಂದು ಪ್ರಶ್ನೆ ಬರ್ಬೋದು, ಅವರು ನೋಡಿದವರೆಲ್ಲ ಆಗ್ತಾರ ಅಂತ. ಆದರೆ ಅವರನ್ನು ನೋಡಿದವರಲ್ಲಿ 100ಕ್ಕೂ ಹೆಚ್ಚು ಜನ ಇವತ್ತು ಸನ್ಯಾಸಿಗಳಾಗಿದ್ದಾರೆ, ಸನ್ಯಾಸಿನಿಯರು ಒಟ್ಟು ಸೇರಿ ಆಗಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಆದರೆ ಈ ಹಿನ್ನೆಲೆಯಲ್ಲಿ ಇನ್ನೂ ಒಂದು ತಾತ್ವಿಕ ದೃಷ್ಟಿಯಿಂದ ನೋಡೋದಾದರೆ, ಆ ಜೀವಿಯಲ್ಲೂ ಕೂಡ ಒಂದಷ್ಟು ಜನ್ಮಾಂತರಗಳಲ್ಲಿ ಆ ಸಂಸ್ಕಾರ ಇರಬೇಕಾಗುತ್ತೆ. ಆ ಸಂಸ್ಕಾರದಿಂದಾಗಿ ನಮಗೆ ಆಕರ್ಷಣೆ ಉಂಟಾಗುತ್ತೆ, ಆ ಆದರ್ಶದ ಕುರಿತಾಗಿ ಒಲವು ಉಂಟಾಗುತ್ತೆ, ಮತ್ತು ಅದಕ್ಕೋಸ್ಕರ ಎಲ್ಲವನ್ನೂ ಬಿಟ್ಟರೂ ಕೂಡ ನಮಗಿನ್ನೂ ದೊಡ್ಡದು ಸಿಗತ್ತೆ ಅಂತ ಹೇಳುವಂಥ ಭಾವನೆ ಮೂಡುತ್ತೆ. ನಾವೆಲ್ಲ ಎಲ್ಲ ಬಿಟ್ಟು ತ್ಯಾಗ ಜೀವನ ಸ್ವೀಕರಿಸಬೇಕು ಅಂದ್ಕೊಂಡಾಗ ನಾವೇನೋ ಬಿಟ್ವಿ ಅನ್ನೋ ಭಾವನೆಗಿಂತ ನಾವಿನ್ನೂ ಹೆಚ್ಚಿನದನ್ನು ಪಡ್ಕೊಳ್ತಾ ಇದ್ದೀವಿ ಅನ್ನೋ ಭಾವನೆಯೇ ನಮ್ಮಲ್ಲಿ ಹೆಚ್ಚು ಉಳಿದದ್ದು. ಸೊ ಈ ಜಗತ್ತಿನ ಆಕರ್ಷಣೆಗಳಿಗಿಂತ ದೊಡ್ಡ ಆಕರ್ಷಣೆಗೆ ಒಳಪಟ್ಟದ್ರಿಂದ ನಮಗದು ತ್ಯಾಗ ಜೀವನ ಸ್ವೀಕರಿಸಿದ್ದು ಬಹಳ ಸಹಜವಾಗಿ ನಡೆದಂತಹ ಕೆಲಸ. ಮಾತಾಜಿ, ನೀವೇ ಹೇಳ್ತಿರೋ ಪ್ರಕಾರ ಎಲ್ಲವನ್ನ ಬಿಟ್ವಿ ಅನ್ನೋದಕ್ಕಿಂತ ಇನ್ನೊಂದು ಅತ್ಯುತ್ತಮವಾದದ್ದು ಪಡೆದ್ವಿ ಅಂತ ಹೇಳಿ. ಇವತ್ತು ಯಾರ್ಯಾರು ಸಮಾಜದಲ್ಲಿ ಸಮಾಜಮುಖಿ ಕಾರ್ಯಗಳು ಮಾಡ್ತಿದ್ದಾರೆ, ಸುಧಾರಕರು ಅಂತ ಕರಿತಿದ್ದೀವಿ, ಎಲ್ಲ ವರ್ಗದಲ್ಲೂ ಎಲ್ಲ ಭಾಗದಲ್ಲೂ ಇರೋದನ್ನ ನೋಡ್ತಿದ್ದೀವಿ. ಆದರೆ ಡಾಕ್ಟರ್ ಪದವಿ, ಲಾಯರ್ ಪದವಿ, ಜಡ್ಜ್ ಪದವಿ, ಸಮಾಜದಲ್ಲಿ ಬೇರೆ ಬೇರೆ ವೃತ್ತಿ ಜೀವನ ಇತ್ತು. ನಿಮ್ಮ ಪೂರ್ವಾಶ್ರಮದಲ್ಲಿ ಅವತ್ತಿಗೆ ನೀವು ತಗೊಂಡಂತಹ ವಿದ್ಯಾಭ್ಯಾಸದ ಆಯ್ಕೆ ಏನಾಗಿತ್ತು? ಅದರ ಅಭ್ಯಾಸಕ್ಕಿಂತ ನೀವು ಬೇರೆ ಯಾವುದನ್ನ ಜಾಸ್ತಿ ಮಾಡ್ಕೊಂಡ್ರಿ? ಒಂದ್ ದಿನದಲ್ಲಿ ಹೇಗಿತ್ತು? ನೀವು ಬಾಲ್ಯದಲ್ಲಿದ್ದಾಗ ಹೇಗೆ ಯಾವ್ಯಾವ್ದು ಓದ್ತಿದ್ರಿ? ಯಾವ್ಯಾವ್ದು ಓದಿ ನಿಮ್ಗೆ ಇದನ್ನ ಬರ್ಬೇಕು ಅನಿಸ್ತು? ಮತ್ತೆ ನಿಮ್ದು ನಾರ್ಮಲ್ ಆಗಿ ಜನರ ವ್ಯಾಸಂಗದ ಯಾವ್ಯಾವ್ದು ಓದ್ತಾ ಇದ್ರಿ ಅಂತ? ಪೂರ್ವಾಶ್ರಮದಲ್ಲಿ ನಾನು ಬಿ ಕಾಮ್ ಜೊತೆಗೆ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಮಾಡ್ತಾ ಇದ್ದೆ. ಬಟ್ ನಾನು ಆಗಲೇ ಹೇಳಿದಾಗೆ ನಾನು ಪ್ರೌಢಶಾಲೆಯಲ್ಲಿದ್ದಾಗಲೇ ನನಗೆ ಆಶ್ರಮದ ಸಂಪರ್ಕ ಇತ್ತು. ಬಾಲ್ಯದಲ್ಲೇ ಈಗಾಗೆಲ್ಲ ಅಮರ್ ಚಿತ್ರಕಥಾ ಅಂತ ಪುಸ್ತಕ ಸೀರೀಸ್ ಬರೋದು, ಬೇಕಾದಷ್ಟು ಸಂತರ ಬಗ್ಗೆ, ದೇವದೇವಿಯರ ಬಗ್ಗೆ ಎಲ್ಲ ಕಾಮಿಕ್ ಸೀರೀಸ್ ಈಗಲೂ ಸಿಗತ್ತದು. ಅದನ್ನು ತುಂಬ ಓದ್ತಾ ಇದ್ದೆ. ಸಾಕಷ್ಟು ಕಥೆಗಳನ್ನು ಕೇಳುವ ಅವಕಾಶ ಸಿಕ್ಕಿತ್ತು. ಮತ್ತು ಸಣ್ಣ ವಯಸ್ಸಲ್ಲೇ ಬೇಕಾದಷ್ಟು ತೀರ್ಥಯಾತ್ರೆಗಳನ್ನು ಕೂಡ ಮಾಡೋ ಅವಕಾಶ ನನಗೆ ಸಿಕ್ಕಿತ್ತು. ಇದೆಲ್ಲ ಒಂದು ಕಡೆ ಆದರೆ, ಇದೆಲ್ಲವನ್ನು ಮೀರಿಸುವಂತಹ ನಿಜವಾದ ಪ್ರಭಾವ ಅಂತ ಹೇಳಿದ್ರೆ ರಾಮಕೃಷ್ಣ ಮಠದ ಸಂಪರ್ಕ, ಅಲ್ಲಿನ ಸಾಧು ಸಂತರ ಒಂದು ಒಡನಾಟ, ಅವರೊಂದಿಗಿನ ಒಡನಾಟ, ಅದರಲ್ಲೂ ಕೂಡ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜವರ ಒಂದು ದಿವ್ಯ ಸಾನ್ನಿಧ್ಯ, ಅವರ ಕೃತಿಗಳು. ಅವರು ಕನ್ನಡದಲ್ಲಿ ಶ್ರೀರಾಮಕೃಷ್ಣರು, ಶಾರದಾದೇವಿಯವರು ಹಾಗೂ ಸ್ವಾಮಿ ವಿವೇಕಾನಂದರು ಮೂವರ ಬಗ್ಗೆನೂ ವಿಸ್ತೃತವಾದಂಥ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಅದರ ಅಧ್ಯಯನ ಮತ್ತು ಸ್ವಾಮೀಜಿ ಆಗ 1888 ಪ್ರಾರಂಭ ಮಾಡಿ 93ವರೆಗೆ ಬೆಂಗಳೂರು ಬಸವನಗುಡಿ ಆಶ್ರಮದಲ್ಲಿ ರಾಮಕೃಷ್ಣ ವಚನ ವೇದ ಅಂತ ಉಪನ್ಯಾಸ ಮಾಡ್ತಾ ಇದ್ರು ಪ್ರತಿ ಶನಿವಾರ. ಈ ಉಪನ್ಯಾಸಕ್ಕೆ ಅಂದಿನ ಕಾಲದಲ್ಲಿ ಪ್ರತಿ ವಾರ 2000ಕ್ಕೂ ಹೆಚ್ಚು ಜನ ಬಂದು ಕೇಳೋರು. ಸೊ ಅದನ್ನು ಕೂಡ ಕೇಳುವಂತಹ ಒಂದು ಸೌಭಾಗ್ಯ ನಂದಾಗಿತ್ತು. ದಿವ್ಯತೆಯರ ಚಿಂತನೆಗಳು, ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಕರೆ, ಯುವ ಜನರಿಗೆ ಅವರು ಕೊಟ್ಟಂತಹ ಕರೆ, ಒಂದು ಕಡೆ ಆತ್ಮನೋ ಮೋಕ್ಷಾರ್ಥಂ, ನಮ್ಮ ಸ್ವಂತ ಏನು ಹೇಳ್ತೀವಿ ಆಧ್ಯಾತ್ಮಿಕ ಗುರಿ ಸಾಧನೆಗೋಸ್ಕರ, ಮತ್ತು ಜಗದ್ಹಿತಾಯಚ್ಚ, ಅದನ್ನು ಸಾಧಿಸ್ತಾ ಸ್ವಲ್ಪ ಜಗತ್ತಿಗೂ ಕೂಡ ಏನಾದ್ರು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು, ಸೇವಾ ಕಾರ್ಯಗಳನ್ನು ಮಾಡುವಂಥದ್ದು. ಆ ಸೇವಾ ಕಾರ್ಯಗಳು ಕೂಡ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯಕಾರಿಯಾಗಿ ಮಾಡುವಂಥದ್ದು. ಈ ಕರೆ ಏನಿದೆಯೋ ಇದು ಈ ಜೀವನವನ್ನು ತೆಗೆದುಕೊಳ್ಳೋದಕ್ಕೆ, ನಿರ್ಧಾರವನ್ನು ಮಾಡೋದಕ್ಕೆ ಸಹಾಯ ಮಾಡ್ತು. ಮಾತಾಜಿ ಚಾರ್ಟರ್ಡ್ ಅಕೌಂಟೆಂಟು, ವಿಜಯನಗರ ಮನೆ, ಇವತ್ತು ಆಶ್ರಮ. ಬಟ್ ಆದರೆ ಏನಾದ್ರು ಬೇಸರ ಏನಾದರೂ ನೀವು ಆಯ್ಕೆ ಮಾಡ್ಕೊಂಡ್ರ ಸನ್ಯಾಸಿ ಬದುಕನ್ನ? ಖಂಡಿತ ಇಲ್ಲ. ಯಾಕಂದರೆ ಈ ಜೀವನ ತೆಗೆದುಕೊಳ್ಬೇಕು ಅನ್ನೋ ನಿರ್ಧಾರ ನಾನು ಭಾಳ ಬೇಗ ಮಾಡಿದ್ದೆ ನನ್ನ ಜೀವನದಲ್ಲಿ. ಅಷ್ಟರಲ್ಲಿ ನನಗೆ ಯಾವುದೇ ಬಗೆಯ ಏನು
ಪ್ರಾಪಂಚಿಕ ಜೀವನದಲ್ಲಿ ಯಾವುದೇ ಬಗೆಯ ಅನುಭವಗಳೂ ಇರಲಿಲ್ಲ. ಇನ್ನು ನಿರಾಶೆಯನ್ನು ಉಂಟು ಮಾಡುವಂತಹ ಆಗಲಿ ಅಥವಾ ದುಃಖವನ್ನು ಉಂಟು ಮಾಡುವಂಥ ಅನುಭವಗಳಾಗಲಿ ಕೂಡ ಏನೂ ಇರಲಿಲ್ಲ. ವಿದ್ಯಾರ್ಥಿ ಜೀವನ ಆಗಿದ ತಕ್ಷಣ ಈ ಜೀವನ ತೆಗೆದುಕೊಂಡಿದ್ದರಿಂದ. ಸೊ ಆ ರೀತಿಯ ಈ ನಮ್ಮ ಅಥವಾ ನನ್ನ ವೈರಾಗ್ಯಕ್ಕೆ ಕಾರಣ ಯಾವುದೇ ಬಗೆಯ ನೋವಲ್ಲ. ನಿಜವಾಗಿಯೂ ಹೇಳಬೇಕು ಅಂತ ಹೇಳಿದ್ರೆ ಆ ಜೀವನದ ಆಕರ್ಷಣೆಯೇ ಹೆಚ್ಚಾಗಿತ್ತು. ತ್ಯಾಗ ಜೀವನದ, ಆದರ್ಶಪೂರ್ಣವಾದಂಥ ಜೀವನದ ಒಬ್ಬ ಆದರ್ಶ ವ್ಯಕ್ತಿಯನ್ನು ಕಾಣುವಂತಹ ಅವಕಾಶ ಸಿಕ್ಕಿದ್ರಿಂದ ಆ ಥರ ಬದುಕಬೇಕು ಅಂತ ಹೇಳುವಂತಹ ಒಂದು ಪ್ರೇರಣೆ, ಒಂದು ಉತ್ಸಾಹ ಮತ್ತು ಆಕರ್ಷಣೆ ಬಹಳಷ್ಟು ಹೆಚ್ಚಾದದ್ರಿಂದ ಸನ್ಯಾಸ ಜೀವನ ಸ್ವೀಕರಿಸಿದ್ದು ವಿನ ಯಾವುದೇ ಒಂದು ದುಃಖದಿಂದ ಅಥವಾ ಓಡ್ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅಂತೂ ಅಲ್ಲ. ಮಾತಾಜಿ, ತುಂಬಾ ಮುಖ್ಯವಾಗಿ ಕಾಡುವಂತ ವಿಚಾರ ಅಂತ ಹೇಳಿದ್ರೆ ಒಬ್ಬ ನಾರ್ಮಲ್ ಮನುಷ್ಯನಿಗೂ ಒಬ್ಬ ಸನ್ಯಾಸಿ ಬದುಕಲ್ಲಿ ದಿಢೀರಂತ ಬದಲಾವಣೆಗಳನ್ನ ನೀವು ಕಂಡ್ರಿ? ನಿಮ್ ಬದುಕಲ್ಲಿ ಮನೆ ಇರಬಹುದು, ಓಡಾಟ ಇರಬಹುದು, ಬದಲಾವಣೆಗಳು ಏನೇನಾಯ್ತು ಅವತ್ತಿನ ಸಂದರ್ಭದಲ್ಲಿ, ಮತ್ತೆ ಆಶ್ರಮದ ಬರೋವರೆಗೂ ನಿಮ್ಮ ಬದಲಾವಣೆಗಳು ಏನೇನಾಗಿತ್ತು ಮಾತಾಜಿ? ನಾನು ನೀವಾಗಲೇ ಕೇಳಿದ ಪ್ರಶ್ನೆಗೆ ಹೇಳಿದೆ, ಮನೆಯಲ್ಲೂ ಕೂಡ ಧಾರ್ಮಿಕ ಆಧ್ಯಾತ್ಮಿಕ ವಾತಾವರಣ ಇತ್ತು ಅಂಥೇಳಿ. ಹಾಗಾಗಿ ಪೂರ್ವಾಶ್ರಮದ ಮನೆಯಲ್ಲೂ ಕೂಡ ಸರಳ ಜೀವನದ ಅಭ್ಯಾಸ ಇತ್ತು ಮತ್ತು ಹೆಚ್ಚಿನ ಪ್ರಾಪಂಚಿಕ ಜೀವನದ ಕಡೆಗಿನ ಗಮನ ಆಗಲಿ ಅಥವಾ ಆ ಕಡೆನ ಎಕ್ಸ್ಪೋಜರ್ ಬಹಳಷ್ಟು ಕಡಿಮೆ ಇತ್ತು. ಹಾಗಾಗಿ ಈ ಜೀವನಕ್ಕೆ ಹೊಂದ್ಕೊಳ್ಳೋದಕ್ಕೆ ಹೆಚ್ಚಿನ ಕಷ್ಟ ಏನಾಗಲಿಲ್ಲ. ಆದರೆ ಈ ಜೀವನಕ್ಕೆ ಬಂದಮೇಲೆ ಮತ್ತಷ್ಟು ಹೆಚ್ಚಿನ ಶಿಸ್ತನ್ನು ಪಾಲಿಸಬೇಕಾಗಿ ಬರೋದು ಸಹಜವಾದದ್ದೇ. ಮತ್ತು ಸಾಧನಾ ದೃಷ್ಟಿಯಿಂದ ಕೆಲವು ನಿಯಮಗಳನ್ನು, ಕೆಲವು ಕ್ರಮಗಳನ್ನು ನಾವು ಬಿಡದೆ ಮಾಡಬೇಕಾಗಿ ಬರುತ್ತೆ ಅನ್ನೋದು ಸಹಜವಾದದ್ದು. ಅಲ್ಲಿದ್ದಾಗ ನಮಗೇನಾಗ್ತಾ ಇತ್ತು, ಒಮ್ಮೊಮ್ಮೆ ಬಿಟ್ಟರೂ ನಡೆಯುತ್ತೆ, ಮಾಡಿದ್ರೂ ನಡೆಯುತ್ತೆ ಅಂತ ಮಾಡ್ತಾ ಇದ್ವಿ. ಬಟ್ ಈ ಜೀವನಕ್ಕೆ ಬಂದಮೇಲೆ ಒಂದು ಕಟ್ಟುನಿಟ್ಟಾದಂತಹ ದಿನಚರಿ ಇರುತ್ತೆ. ಸೊ ಆ ದಿನಚರಿಗೆ ಒಗ್ಗಿಕೊಳ್ಳೋದೇ ಪ್ರಾರಂಭದಲ್ಲಿ ಅಭ್ಯಾಸ ಆಗುವವರೆಗೆ ಒಂದು ಸ್ವಲ್ಪ ಚಾಲೆಂಜ್ ಅಂತ ಅನ್ನಿಸ್ಬೋದು. ಆದರೆ ಅದು ಅಷ್ಟು ಕಷ್ಟಕರವಾದಂಥ ವಿಚಾರ ಏನಾಗಿರಲಿಲ್ಲ. ಮತ್ತು ಊಟ ತಿಂಡಿನೂ ಅಷ್ಟೇ, ಮನೆಯಲ್ಲೂ ಕೂಡ ಸಾತ್ವಿಕ ಭೋಜನದ ಅಭ್ಯಾಸವೇ ಇದ್ದದ್ರಿಂದ ಆಶ್ರಮದ ಸಾತ್ವಿಕ ಊಟ ಕಷ್ಟ ಆಗಲಿಲ್ಲ. ಇನ್ನೂ ಬರ್ತಾ ಬರ್ತಾ ಇನ್ನೂ ಹೆಚ್ಚು ಆಪ್ಯಾಯಮಾನ ಅನಿಸೋದಕ್ಕೆ ಪ್ರಾರಂಭ ಆಯಿತು. ಸೊ ಸ್ವಲ್ಪ ಬದಲಾವಣೆಗಳು ಇದ್ದೇ ಇರುತ್ತೆ. ಸಂಪೂರ್ಣವಾಗಿ ನಾವು ಅದರಲ್ಲೂ ಕೂಡ ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ಸನ್ಯಾಸವನ್ನು ಸ್ವೀಕರಿಸೋ ಮೊದಲು ಕೆಲವು ವರ್ಷಗಳ ಕಾಲ ಬ್ರಹ್ಮಚರ್ಯದಲ್ಲಿ ಇರ್ತೀವಿ. ಬ್ರಹ್ಮಚರ್ಯ ಆಶ್ರಮ, ಬಿಳಿ ಬಟ್ಟೆಯಲ್ಲಿ ಇರುವಂಥ ಕ್ರಮ. ಸೊ ಆ ಸಮಯದಲ್ಲೇ ನಮಗೆ ಸಾಕಷ್ಟು ಟ್ರೈನಿಂಗ್ ಆಗುತ್ತೆ. ಸನ್ಯಾಸ ಜೀವನಕ್ಕೆ ಒಂದಷ್ಟು ಪೂರ್ವ ತಯಾರಿ ಈ ಬ್ರಹ್ಮಚರ್ಯ ಜೀವನದಲ್ಲಿದ್ದಾಗ. ಸೊ ಆ ತಯಾರಿ ಕೂಡ ಸಿಗೋದಕ್ಕೆ ಅವಕಾಶ ಆಯಿತು. ಅಧ್ಯಯನ, ಹೇಗೆ ಬದುಕಬೇಕು ಅಂತ ಹೇಳೋದು, ಮತ್ತು ನಾವು ನೋಡಿ ಕಲಿಯೋದು ಎಷ್ಟೊಂದಿರುತ್ತೆ, ಕೇಳಿ ಕಲಿಯೋದು ಎಷ್ಟೊಂದಿರುತ್ತೆ, ಓದಿ ಕಲಿಯೋದು ಎಷ್ಟೊಂದಿರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ಸೇರಿಸಿಕೊಂಡು ಈ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅಷ್ಟು ನನಗೇನು ವೈಯಕ್ತಿಕವಾದಂಥ ಕಷ್ಟ ಏನಾಗಲಿಲ್ಲ. ದ ಟ್ರಾನ್ಸಿಷನ್ ವಾಸ್ ವೆರಿ ಗ್ರ್ಯಾಜುಯಲ್ ಆ್ಯಂಡ್ ಇಟ್ ವಾಸ್ ಅ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು. ಮಾತಾಜಿ, ಮೊದಲನೇದಾಗಿ ಗಮನಿಸೋದಾದರೆ ರಾಮಕೃಷ್ಣ ಮಿಷನ್ ಒಂದು ಕಡೆ ಆದರೆ, ರಾಮಕೃಷ್ಣ ಮಿಷನ್ನ ಅನುಸರಿಸಿ ಬರುತ್ತಿರುವಂತಹ ಪೋಲೋಹಳ್ಳಿ ಇರ್ಬೋದು, ವಿಜಯನಗರ ಭವತಾರಿಣಿ ಆಶ್ರಮ ಇರ್ಬೋದು, ಇದರ ಕಾರ್ಯಚಟುವಟಿಕೆಗಳನ್ನು ನೀವು ಒಂದು ಹಂತಕ್ಕೆ ಶಿಸ್ತಿಗೆ ತಗೊಬರ್ಬೇಕಾದಾಗ ಆರಂಭಿಕ ನಿಮ್ಗೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವಯಸ್ಸು ಏನಾಗಿತ್ತು? ಎಲ್ಲರೂ ಹೇಳ್ತಾರೆ ನಾನು 20 ಇಯರ್ಸ್ಗೆ ಜಾಬ್ ಮಾಡ್ತಿದ್ದೆ ಅಂತ, ನಾನು 22 ಇಯರ್ಸ್ಗೆ ನಾನು ಇನ್ನೇನೋ ಮಾಡ್ತಿದ್ದೆ ಅಂತ. ನೀವು ಹೇಳ್ದಾಗೆ ಸನ್ಯಾಸಿ ಆಗೋಕ್ಕಿಂತ ಮುಂಚೆ ಏನು ಪೂರ್ವಾಶ್ರಮದಲ್ಲಿ ಯಾವಾಗ ನೀವು ಈ 13 ವರ್ಷ ಹೆಂಗೆ ಕಳೆದ್ರಿ, ಫಸ್ಟ್ ಆ ಏಜ್ ಏನಾಗಿತ್ತು, ಅವಾಗ ಮನೆಯಲ್ಲಿ ಒಪ್ಕೊಂಡ್ರ? ಸಾಮಾನ್ಯವಾಗಿ ನಾವು ನೋಡ್ತೀವಿ, ಏನಾದ್ರು ಡಿಸ್ಟರ್ಬೆನ್ಸ್ ಆಗಿದ್ರೆ ಇವಾಗ ಅಪ್ಪ ಅಮ್ಮ ಕೇಳ್ತಾರೆ, ಏನಾರು ಯೋಚನೆ ಮಾಡ್ತೀಯ ಅಮ್ಮ, ಬದಲಾವಣೆ ಇನ್ನೊಂದ್ಸಲಿ ಬೇರೆ ಏನಾದ್ರು ಚೇಂಜ್ ಮಾಡ್ಕೋತೀಯ ನಿರ್ಧಾರ ಅಂತ. ಆ ಹಂತದಲ್ಲಿ ನಿಮ್ಮ ಸಂಬಂಧಿಕರಿರ್ಬೋದು, ಸಮಾಜದಲ್ಲಿ ಸಿಕ್ಕ ಬೇರೆ ಬೇರೆ ವ್ಯಕ್ತಿಗಳು, ಇವರೆಲ್ಲರದ್ದು ಅಭಿಪ್ರಾಯಗಳು ಏನಾಗಿತ್ತು ಮಾತಾಡಿ? ನಾನು ಈ ಜೀವನಕ್ಕೆ ಕಾಲಿಟ್ಟಾಗ ನನ್ನ ವಯಸ್ಸು 23 ಅಥವಾ 24 ಇರಬೇಕು. ತಂದೆ ತಾಯಿ ಅಂದರೆ ನನ್ನನ್ನು ರಾಮಕೃಷ್ಣ ಆಶ್ರಮಕ್ಕೆ ಅಥವಾ ರಾಮಕೃಷ್ಣ ಮಠಕ್ಕೆ ಕರ್ಕೊಂಡು ಹೋಗಿದ್ದರಿಂದ ಈ ಜೀವನದ ನಿರ್ಧಾರವನ್ನು ಮಾಡಿದಾಗ ನನಗೆ ಅವ್ರ ಕಡೆಯಿಂದ ಯಾವುದೇ ಬಗೆಯ ವಿರೋಧ ಅಂತ ಬರಲಿಲ್ಲ.
ಬಂಧುಗಳು ಸಹಜವಾಗಿ ಎರಡನೇ ಸತಿ ಆಲೋಚನೆ ಮಾಡು ಅಥವಾ ನಮ್ಮ ತಂದೆ ತಾಯಿಗೆ ನೋಡಿ ಅಷ್ಟು ಸುಲಭವಾಗಿ ಬಿಟ್ಕೊಡ್ಬೇಡಿ ಅಂತ ಹೇಳಿರೋದು ಸಹಜ, ಅದು ಇದ್ದದ್ದೇ. ಯಾಕಂದರೆ ಅವರಿಗೆ ಈ ಜೀವನದ ಮಹತ್ವ ಆಗಲಿ, ಈ ಜೀವನದ ಒಂದು ಅದರ ಒಂದು ಮಹಿಮೆ ಆಗಲಿ ಗೊತ್ತಿರೋದಿಲ್ಲ. ಸೊ ನನಗೆ ವೈಯಕ್ತಿಕವಾಗಿ ಅಂಥ ಏನು ಕಷ್ಟ ಆಗಲಿಲ್ಲ. 23ನೇ ವಯಸ್ಸಿನಲ್ಲಿ ಬ್ರಹ್ಮಚರ್ಯ ಆಶ್ರಮವನ್ನು ಸ್ವೀಕರಿಸಿದ್ದಾಯಿತು. ತದಾದ ನಂತರ 28 ಅಥವಾ 29ನೇ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದ್ದು. ನಾನು ಸನ್ಯಾಸ ಸ್ವೀಕರಿಸಿ ಈಗ 23 ವರ್ಷಗಳು ಕಳೆದಿವೆ.